ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಎಲ್ಲ ಬೆಳಗ್ಗೆ ಎದ್ದು ಹೊರಟ್ಬಿಟ್ವಿ ತೋಟದ ಕಡೆ. ಇಲ್ಲಿ ನೋಡಿ, ನಮಗೆ ವೆಲ್ಕಮ್ ಮಾಡ್ತಾ ಇರೋದು ಗೋಮಾತೆಗೆ ಹಂಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ತೋಟದೊಳಗೆ ಹೋಗ್ತಾ ಇದ್ದೀವಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕಂಟೆಂಟ್ ಅಂತ ಹುಡ್ಕೊಂಡು ವೆಯ್ಟ್ ಮಾಡಿಕೊಂಡು ವೀಡಿಯೋ ಮಾಡೋದನ್ನು ಯೋಚನೆ ಮಾಡಿಕೊಂಡು ಕುತ್ಕೊಳ್ಳೋದು ಎಷ್ಟು ದಿವಸ ಅಂತ ಹೀಗೆ ಕುತ್ಕೊಳ್ಳೋದು. ಕಂಟೆಂಟ್ ಅಂತ ಏನಿಲ್ಲ, ಸಿಂಪಲಾಗಿ ಇದು ನನಗೆ ಒಂದು ಮೆಮರಿ ಥರ ಉಳಿಯುತ್ತೆ. ಸೊ ನಾನು ಇವತ್ತು ನಮ್ಮ ಮನೆಗೆ ಒಂದು ಪಪ್ಪಿ ತಗೊಂಡ್ಬರೋಣ ಅಂತ, ಇಲ್ಲಿ ಹಸ್ಕಿ ಮರಿ ಇದೆ ಅಂತ ಹೇಳಿದರು. ಅದಕ್ಕೆ ಇವ್ರ ತೋಟಕ್ಕೆ ಬಂದಿದ್ವಿ. ಸೊ ಪಪ್ಪೀಸ್ ನೋಡೋಣ ಅಂತ ಹೇಳಿ, ಅದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಒಂದು ಪಪ್ಪಿನ ತೊಗೊಂಡು ಹೋಗ್ತೀವಿ. ಹಾಗೆ ನಮಗೂ ಮೆಮರಿ ಥರ ಉಳಿಯುತ್ತೆ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡೋಣ ವಿಡಿಯೋದಲ್ಲಿ ಹೇಗಿರುತ್ತೆ ರೆಸ್ಪಾಂಡ್ ನೋಡಿಕೊಂಡು ನಾನು ಡೈಲಿ ಬ್ಲಾಗ್ಸ್ ಅಥವಾ ವೀಡಿಯೋಸ್ ನಾನು ಏನೇನು ಮಾಡ್ತೀನಿ, ನನ್ನ ಲೈಫ್ ಅಪ್ಡೇಟ್ಸ್ ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಈ ವಿಡಿಯೋಸ್ ಎಲ್ಲ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಪ್ಪಿ ಹೇಗಿದೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಚೆಕ್ ಮಾಡಿ. ಪಪ್ಪಿ ಯಾವುದು, ನಾವು ಯಾಕೆ ತೊಗೊಂಡಿರ್ತೀವಿ ಗೆಸ್ ಮಾಡಿ, ಮತ್ತು ಅದಕ್ಕೆ ಏನು ನೇಮ್ ಇಟ್ಟಿರ್ತೀವಿ ಅನ್ನೋದು ಗೆಸ್ ಮಾಡಿ. ಬನ್ನಿ, ಇನ್ನೇನು ಹತ್ತತ್ರ ಬಂದಿದ್ದೀವಿ. ಪಪ್ಪೀಸ್ನ ನೋಡೋಣ, ತೋರಿಸ್ತೀನಿ. ಇಷ್ಟಂತ ನಾನು ಮಾತಾಡಲಿ ನಿಮಗೂ, ಆಮೇಲೆ ಅಯ್ಯೋ ಎಷ್ಟೊಂದು ದಿವಸ ಆದಮೇಲೆ ವೀಡಿಯೋ ಹಾಕಿ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾರಪ್ಪ ಅಂತ ನಿಮಗೂ ಬೇಜಾರಾಗೋದು ಬೇಡ. ಬನ್ನಿ ತಡ ಅಂತ ಅಂದ್ಕೊಂಡು ಪಪ್ಪೀಸ್ನ ನೋಡೋಣ. ನೋಡಿ, ಬಂತು ನಮ್ಮ ಪಪ್ಪಿ ಸೈನ್ಯ. ಹೇಗಿದೆ ನೋಡಿ, ಒಂದು ಫಸ್ಟ್ ಮುಗ್ದು ಅಂತ ಅದೇ ಪಪ್ಪಿನೇ ನಾವು ತೊಗೊಂಡು ಬಂದಿರೋದು. ಈಗ ಆಟಾಡ್ತಿದ್ದಲ್ಲ ಆ ಪಪ್ಪಿ ಎಲ್ಲ. ಎಲ್ಲ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಅಲ್ಲಿ ಅದ್ರ ಮಮ್ಮಿ ಮತ್ತೆಲ್ಲ ಹೊರಟೋದು. ಬಂದರು, ಎಲ್ಲ ಅಟೆಂಡೆನ್ಸ್ ಹಾಕಿದರು, ಎಲ್ಲರೂ ಹಾಯ್ ಅಂದರು, ಮತ್ತೆಲ್ಲ ಅವರು ತೊಳೆ ಒಳಗಡೆ ಸೇರ್ಕೊಂಡ್ಬಿಟ್ರು. ಇವನು ಮಾತ್ರ ನಾನು ಒಂದು ಪಪ್ಪಿ ತೊಗೊಂಡು ಹೋಗಲೇಬೇಕು ಮನೆಗೆ ಅಂತ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ದೇನೆ ಫಸ್ಟು. ಆಮೇಲೆ ನಾವು ಹಂಗೆಲ್ಲ ತೊಗೊಂಡು ಹೋಗ್ಬಿಡವಾ, ಒಟ್ಟಿನಲ್ಲಿ ನಿಮ್ಗೆ ಮನೆಗೆ ತೊಗೊಂಡೋಗೋಣ. ನೋಡಿ, ಈ ಹಣ್ಣು ಯಾವುದು ಅಂತ ಗೊತ್ತಾ? ಇದು ವಾಟರ್ ಆ್ಯಪಲ್ದು ಟ್ರೀ ಹಾಕಿದ್ರು ಮನೆ ಹತ್ರ. ಇದು ಗ್ರೀನ್ ಕಲರ್ ಇರುತ್ತೆ, ಹಣ್ಣಾದರೂ ಕೂಡ ಸೇಮ್ ಗ್ರೀನ್ ಕಲರೇ ಇರುತ್ತೆ. ನಾವು ಅಪರೂಪಕ್ಕೆ ತೋಟಕ್ಕೆ ಹೋಗಿದ್ದೀವಿ ಅಂತ ಹೇಳಿ ನೋಡಿ, ಆ ಕಡೆ ಹಿಂದೆಗಡೆ ಬಂದುಬಿಟ್ಟು ಪನ್ನೀರ್ ಹಣ್ಣಿಂದು ಮರ ಹಾಕಿದ್ರು. ಅದಕ್ಕೆ ಆ ಪನ್ನೀರ್ ಹಣ್ಣು ಕೂಡ ಹುಡುಕ್ಬಿಟ್ಟು ಒಂದು ಕಿತ್ಕೊಂಡು ಬಂದು ಕೊಡ್ತಾರೆ. ವಾಟರ್ ಆ್ಯಪಲ್ ಅಂದರೆ ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ, ಅದಕ್ಕೆ ಅವ್ರು ಟೇಸ್ಟ್ ಮಾಡಿ ನೋಡ್ತಿದ್ದಾರೆ ಹೇಗಿರುತ್ತೆ ಅಂತ. ನನಗಂತ ಆ ಪಪ್ಪೀಸ್ ಮೇಲೆ ಕಣ್ಣಿತ್ತು, ಎಷ್ಟು ಕ್ಯೂಟ್ ಆಗಿದ್ದಾರಲ್ಲ. ಇದು ವಿಡಿಯೋ ಮಾಡಿ ತುಂಬ ದಿವಸ ಆಗಿತ್ತು, ಬಟ್ ಅಪ್ಲೋಡ್ ಮಾಡೋದಕ್ಕೆ, ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಇರಲಿಲ್ಲ. ಸೊ ಹೀಗೆ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಪನ್ನೀರ್ ಹಣ್ಣು ಅಂತಾರಲ್ಲ, ಸೊ ಅದು ನಾನೇ ಟೇಸ್ಟ್ ಮಾಡ್ತೀನಿ ಅಂತ ಇಸ್ಕೊಂಡ. ಟೇಸ್ಟ್ ನೋಡಿಬಿಟ್ಟು
ಆ ಟೇಸ್ಟ್ ಅವನಿಗೆ ಇಷ್ಟ ಆಗಿಲ್ಲ, ಅದಕ್ಕೆ ಕೊಟ್ಬಿಟ್ಟ ವಾಪಸ್ಸು. ಓಕೆ, ಇದೆಲ್ಲ ನೋಡಿಕೊಂಡು ನಾವು ಇನ್ನೇನು ಒಂದು ಪಪ್ಪಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಹೊರಟ್ವಿ. ಅವ್ರ ಹತ್ರ ಹಾಗೆ ಅವರು ಫುಡ್ ಏನು ಕೊಡ್ತಾಯಿದ್ರು, ಎಷ್ಟು ಟೈಮ್ ಕೊಡಬೇಕು, ಯಾವ ಟೈಮಿಗೆ ಕೊಡಬೇಕು, ವ್ಯಾಕ್ಸಿನೇಷನ್ನು, ಅದು ಇದು ಎಕ್ಸೆಟ್ರಾ ಅವ್ರಿಗೆ ಯಾವ ಥರ ಕೇರ್ ಮಾಡಬೇಕೆಲ್ಲ ವಿಚಾರಿಸ್ಕೊಂಡು ಹೊರಟ್ವಿ ನಾವು. ನೋಡಿ, ಇದೆಲ್ಲ ಅವ್ರು ಫಸ್ಟ್ ನಮಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಕಳಿಸಿದ್ರು, ಅವ್ರ ಹತ್ರ ಪಪ್ಪಿ ಅವೈಲಬಲ್ ಇದೆ ಅಂತ. ಸೊ ಆ ವೀಡಿಯೋಸ್ ನೋಡಿಕೊಂಡು ನಾವು ಇಲ್ಲಿ ಪಪ್ಪಿ ನೋಡೋದಕ್ಕೆ ಅಂತ ಬಂದಿದ್ವಿ. ಆ ಕ್ಲಿಪ್ಪಿಂಗ್ಸ್ ಇದು. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆ ಪಪ್ಪೀಸ್ಗಳಿಗೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸು ನೋಡಿ. ಇವರೇ ನಾವು ತೊಗೊಂಡು ಬಂದಿರೋದು. ನನ್ನ ಮಗ ಅಂತೂ ಫುಲ್ ಖುಷಿಯಾಗಿಬಿಡಿದಾನೆ ತೊಗೊಂಡು ಬಂದಿದ ತಕ್ಷಣ. ಮನೆ ಕಡೆ ಬಂದ್ವಿ ಫೈನಲಿ. ನೋಡಿ, ಇವರೇ ನಮ್ಮ ಮನೆಗೆ ಬಂದಿರೋ ಗೆಸ್ಟ್. ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಬಾಯ್, ಟೇಕ್ ಕೇರ್.